ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇನ್ನು ಕೆಲವೇ ದಿನಗಳಲ್ಲಿ ಆಗಸ್ಟ್ ತಿಂಗಳು ಕೂಡ ಬರ್ತಾ ಇದೆ. ಅಂದರೆ ಈ ಒಂದು ತಿಂಗಳು ಮುಗಿದು ಆಗಸ್ಟ್ ತಿಂಗಳು ಕೂಡ ಬರ್ತಾ ಇದೆ. ವಿಶೇಷವಾಗಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ 10 ಶುಭ ವಿಚಾರಗಳು, ಅಥವಾ ಅಂದರೆ ನಿಮ್ಮ ಜೀವನದಲ್ಲಿ ಆಗುವಂತಹ ಕೆಲವೊಂದು ಒಳ್ಳೆಯ ಘಟನೆಗಳು ಅಥವಾ ಒಳ್ಳೆಯ ಒಂದು ಫಲಗಳೇನೇನು ಸಿಗುತ್ತೆ ನಿಮಗೆ ಆಗಸ್ಟಲ್ಲಿ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅದರ ಜೊತೆಗೆ 5 ಎಚ್ಚರಿಕೆಗಳು ಕೂಡ ನೀವು ಯಾವ ಒಂದು ವಿಷಯದಲ್ಲಿ ವಹಿಸ್ಕೊಬೇಕಾಗತ್ತೆ ಅದನ್ನು ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದಕ್ಕೆ ನೀವು ಕೇವಲ ಈ 3 ಆಮೆಯ ಉಂಗುರ ಕಾಣ್ತಿದೆ ನಿಮಗೆ ಇಮೇಜಲ್ಲಿ, ಅದರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ. ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಶಿವ ಇಷ್ಟ ಆಯಿತು ಅಂತ ಹೇಳಿದ್ರೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಿಮಗೆ ಯಾವುದೇ ಬೇರೆ ದೇವರು ಇಷ್ಟ ಆದರೂ ಕೂಡ ಆ ಒಂದು ದೇವರ ಒಂದು ಮಂತ್ರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡ್ಬೋದು. ಇನ್ನು ಮೊದಲನೇದಾಗಿ ನೀವು ಈ ಒಂದು ಆಮೆ ಉಂಗುರದಲ್ಲಿ ಒಂದು ಆಮೆ ಉಂಗುರವನ್ನು ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೊಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ಕಣ್ಮುಚ್ಕೊಂಡು ನೀವು ನಿಮ್ಮ ಒಂದು ಇಷ್ಟ ದೇವರನ್ನ ನೆನೆಸ್ಕೊಂಡು, ಯಾವುದಾದ್ರು ಒಂದು ಇಷ್ಟ ದೇವರು, ನಿಮ್ಗೆ ಯಾವುದೇ ದೇವರು ಇದ್ದರೂ ಕೂಡ ಅದನ್ನು ನೆನೆಸ್ಕೊಂಡು ಕಣ್ ತೆರೆದು ನೋಡಿದಾಗ ನಿಮಗೆ ಯಾವೊಂದು ಉಂಗುರ ಅಥವಾ ಯಾವೊಂದು ನಂಬರ್ ಅನ್ನೋದು ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಾ ಇರುತ್ತೋ ಆ ಒಂದು ನಂಬರನ್ನು ನೀವು ಅಥವಾ ಆ ಒಂದು ಆಮೆಯ ಉಂಗುರವನ್ನು ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1ನಲ್ಲಿ ಇರುವಂತಹ ಆಮೆಯ ಉಂಗುರವನ್ನು ಆಯ್ಕೆ ಮಾಡಿದರೆ ನಿಮಗೆ ಇರುವಂತಹ ಒಂದು 10 ಶುಭ ಸಂಗತಿಗಳು ಯಾವುದು ಅಂತ ಹೇಳಿದ್ರೆ, ಇದರಲ್ಲಿ ಮೊದಲನೇದಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಅನ್ನೋದು ತುಂಬ ಒಂದು ಬೆಳೆಯುತ್ತೆ ಅಂತ ಹೇಳ್ಬೋದು. ಅಂದರೆ ಇಂದಿನ ಒಂದು ಪರಿಸ್ಥಿತಿ ಅಥವಾ ಈ ಒಂದು ತಿಂಗಳು, ಜುಲೈ ತಿಂಗಳಲ್ಲಿ ನಿಮಗೆ ಏನೇನು ತೊಂದರೆಗಳಿತ್ತು, ಹಣಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಅವೆಲ್ಲ ಕಡಿಮೆ ಆಗಿ ನಿಮಗೆ ಈ ಒಂದು ತಿಂಗಳು ಒಂದು ಹೆಚ್ಚಿನ ಒಂದು ಆದಾಯ ಅನ್ನೋದು ಆಗುತ್ತೆ ನಿಮಗೆ. ಅಂದರೆ ಹಣಕಾಸಿನ ಪರಿಸ್ಥಿತಿ ನಿಮಗೆ ಚೆನ್ನಾಗಿರುತ್ತೆ ಈ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಒಂದು ವಿಚಾರಕ್ಕೆ ಬಂದರೆ, ನಿಮಗೆ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಒಂದು ಜವಾಬ್ದಾರಿ ಸಿಗೋದು ಅಥವಾ ಹೆಚ್ಚಿನ ಒಂದು ಉದ್ಯೋಗದಲ್ಲಿ ಏನಾದರೂ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಅನ್ನೋದು ಹೆಚ್ಚಾದಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಅಥವಾ ಅದ್ರ ಜೊತೆಗೆ ನಿಮಗೆ ಸಂಬಳಗಳನ್ನೋದು ಕೂಡ ಒಂದು ಇಂಕ್ರಿಮೆಂಟ್ ಆಗೋದು ಅಥವಾ ಪ್ರಮೋಷನ್ಗಳಾಗೋದು ಇಂಥದ್ದು ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಇದು ಕೂಡ ಒಂದಿರುತ್ತೆ. ಇನ್ನು ಮೂರನೇ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಹಳೆಯ ಒಂದು ಸ್ನೇಹಿತ ಅಥವಾ ಸ್ನೇಹಿತೆ ಅಥವಾ ಹಳೆಯ ಒಂದು ಸಂಬಂಧಿಕರು ಯಾರಾದರೂ ಇದ್ದರೆ ಅವರಿಂದ ನಿಮಗೆ ಒಂದು ಸಹಾಯ ಅನ್ನೋದು ನಿಮಗೆ ಸಿಗ್ಬೋದು. ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಹೆಲ್ಪ್ ಅನ್ನೋದು ಬೇಕಾಗಿರುತ್ತೆ ಅಥವಾ ಏನೋ ಒಂದು ಸಹಾಯ ಅನ್ನೋದು ಬೇಕಾಗಿರುತ್ತೆ, ಅದು ಈ ಒಂದು ವ್ಯಕ್ತಿಗಳಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ, ಅದು ನಿಮಗೆ ನಿಮ್ಮ ಒಂದು ಪ್ರಾಪರ್ಟಿ ಅಥವಾ ಒಂದು ಮನೆಗೆ ಸಂಬಂಧಿಸಿದಂಥ ಒಂದು ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಅಂತ ಬರ್ಬೋದು. ಇದಕ್ಕೆ ರಿಲೇಟೆಡ್ ನಿಮಗೆ ಒಂದು ಒಳ್ಳೆಯ ಸುದ್ದಿ ಅನ್ನೋದು ನಿಮಗೆ ಸದ್ಯದಲ್ಲೇ, ಅಂದರೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನಿಮಗೆ ಆರೋಗ್ಯದಲ್ಲಿ ಕೂಡ ನಿಮಗೆ ಒಂದು ದೊಡ್ಡ ಒಂದು ಬದಲಾವಣೆ ಅಥವಾ ಒಳ್ಳೆಯ ಒಂದು ಸುಧಾರಣೆ, ನಿಮಗೆ ಹಿಂದೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಇತ್ತು ಅಂತ ಹೇಳಿದ್ರೆ ಅದು ನಿಮಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಸುಧಾರಿಸ್ಕೊಂಡು ಬರುತ್ತೆ. ಇದು ಕೂಡ ನಿಮಗೆ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ವಿದೇಶ ಪ್ರವಾಸದ ಒಂದು ಅವಕಾಶಗಳು ಕೂಡ ನಿಮಗೆ ಈ ಒಂದು ತಿಂಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಏನೋ ಒಂದು ವಿಷಯಕ್ಕೆ, ಏನೋ ಒಂದು ಕೆಲಸಕ್ಕೆ ನಿಮಗೆ ವಿದೇಶ ಪ್ರಯಾಣ ಮಾಡುವಂತಹ ಒಂದು ಅವಕಾಶ ಸಿಗ್ಬೋದು. ಇನ್ನು ನಿಮಗೆ ಮುಂದಿನ ಒಂದು ವಿಚಾರಕ್ಕೆ ಬಂದರೆ, ಮಕ್ಕಳಿಂದ ನಿಮಗೆ ಸಂತೋಷ. ಅಂದರೆ ನೀವು ಮದುವೆ ಆಗಿ ಮಕ್ಕಳಾಗಿದೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಂದ ನಿಮಗೆ ಒಂದು ಸಂತೋಷ ಸಿಗುತ್ತೆ, ಒಂದು ಗೌರವ ಸಿಗುತ್ತೆ ಯಾವುದೋ ಒಂದು ವಿಚಾರದಲ್ಲಿ. ಇನ್ನು ಮುಂದಿನ ಒಂದು ವಿಚಾರಕ್ಕೆ ಬಂದರೆ, ನಿಮಗೆ ಈ ಒಂದು ತಿಂಗಳು ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದು ಇರುತ್ತೆ. ನಿಮಗೆ ಈ ಒಂದು ಜುಲೈಯಲ್ಲಿ ಸ್ವಲ್ಪ ನಿಮಗೆ ಪ್ರೆಷರು ಅಥವಾ ಸ್ವಲ್ಪ ತಲೆನೋವುಗಳು ಅದು ಇದು ಏನಾದರೂ ಒಂದು ಇತ್ತು ತಲೆಯಲ್ಲಿ ಯೋಚನೆಗಳು, ನಿಮಗೆ ಈ ಒಂದು ತಿಂಗಳಲ್ಲಿ ಆ ಒಂದು ಯೋಚನೆಗಳು ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಅಪರೂಪದ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಏನಾದರೂ ಒಂದು ಹಳೆಯ ಒಂದು ವಿಚಾರ ಹತ್ರ, ಏನಾದರೂ ಒಂದು ಯಾರಿಗೋ ಒಬ್ರಿಗೆ ಯಾವಾಗಲೂ ಸಾಲ ಕೊಟ್ಟಿರ್ತೀರ, ಅದು ಬರಲ್ಲ ಅಂತ ಅಂದ್ಕೊಂಡಿರ್ತೀರ, ಅದು ಈ ಒಂದು ಟೈಮಲ್ಲಿ ಬರೋದು, ಇಂತಹ ಸಾಕಷ್ಟು ಘಟನೆಗಳು ನಿಮಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
ಇದ್ರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಒಂದು ಯಾವುದೋ ಒಂದು ಹಳೆಯ ಒಂದು ಆಸೆ ಅಥವಾ ಹಳೆಯ ಒಂದು ಇಚ್ಛೆ ಅನ್ನೋದು ಈ ಒಂದು ತಿಂಗಳು ನಿಮಗೆ ಈಡೇರುತ್ತೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು 5 ಎಚ್ಚರಿಕೆಗಳು ಯಾವುದು ಅಂತ ಹೇಳಿದ್ರೆ, ಶತ್ರುಗಳು ನಿಮ್ಮ ಒಂದು ಯಶಸ್ಸಿಗೆ ಒಂದು ಏನಾದರೂ ಒಂದು ಅಡ್ಡಿ ಮಾಡೋಕ್ಕೆ ಪ್ರಯತ್ನವನ್ನು ಪಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಗಮನ ಇಟ್ಕೊಳ್ಳೇಬೇಕಾಗತ್ತೆ. ಇದ್ರ ಜೊತೆಗೆ ನಿಮಗೆ ಹಣ ಯಾವ ರೀತಿ ಹೆಚ್ಚಾಗುತ್ತೆ, ನಿಮಗೆ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿದ್ದೆ. ಇದ್ರ ಜೊತೆಗೆ ಖರ್ಚು ವೆಚ್ಚಗಳು ಅನ್ನೋದು ಕೂಡ ನಿಮಗೆ ಈ ಒಂದು ತಿಂಗಳು ಹೆಚ್ಚಾಗಿರುತ್ತೆ. ಅದನ್ನು ನೀವು ನೋಡ್ಕೊಬೇಕಾಗತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದು ಕಂಡು ಬಂದರೂ ಕೂಡ ಕೆಲವೊಂದು ವಿಷಯದಲ್ಲಿ, ಅಂದರೆ ಈ ಒಂದು ತಲೆನೋವಾಗಲಿ ಅಥವಾ ಒಂದು ಸುಸ್ತು ಈ ರೀತಿ ಸ್ವಲ್ಪ ಆಗುವಂಥ ಸಾಧ್ಯತೆಗಳು ಈ ಒಂದು ತಿಂಗಳು ಇರುತ್ತೆ. ಕೆಲವೊಂದು ಸಂಬಂಧಗಳಲ್ಲಿ ನೀವು ಸ್ವಲ್ಪ ಏನಪ್ಪ ಅಂದರೆ ನೀವು ಸ್ವಲ್ಪ ಡಾಮಿನೇಟ್ ಮಾಡೋಕ್ಕೆ ಹೋಗ್ತೀರಾ. ಇದರಿಂದ ಆ ಒಂದು ಸಂಬಂಧ ಮುರಿದು ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಸಂಬಂಧಗಳ ಬಗ್ಗೆ ಸ್ವಲ್ಪ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನಿಮಗೆ ಈ ಒಂದು ತಿಂಗಳಲ್ಲಿ ನಿಮಗೆ ಏನೋ ಒಂದು ಚಿಕ್ಕ ಒಂದು ಕೆಲಸಗಳು ಹೆಚ್ಚಾಗೋ ಚಾನ್ಸಸ್ಸಿಂದ ನಿಮಗೆ ಸ್ವಲ್ಪ ಈ ಒಂದು ನಿದ್ದೆ ಅನ್ನೋದು ಸ್ವಲ್ಪ ಕಡಿಮೆ ಆಗ್ಬೋದು, ಅಥವಾ ನಿಮಗೆ ತೊಂದರೆಗಳು, ಚಿಕ್ಕ ಪುಟ್ಟ ತೊಂದರೆಗಳು ನಿಮಗೆ ಈ ಒಂದು ತಿಂಗಳು ವಿಶೇಷವಾಗಿ ಇರುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಿಮಗೆ ಎಲ್ಲ ಪಾಸಿಟಿವ್ಸೇ ಇದೆ. ಹಾಗಾಗಿ ಒಂದು ಒಳ್ಳೆಯ ನಂಬರನ್ನ ನೀವು ಆಯ್ಕೆ ಮಾಡಿದ್ದೀರ ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ, ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು ನಂಬರ್ 2ರಲ್ಲಿ ಇರುವಂತಹ ಒಂದು ಆಮೆಯ ಉಂಗುರವನ್ನು ನೀವು ಆಯ್ಕೆ ಮಾಡಿದರೆ, ಮೊದಲನೇದಾಗಿ ನಿಮಗೆ ಸಿಗುವಂತಹ ಒಂದು 10 ಶುಭ ಸಂಗತಿಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ದೇವರ ಅನುಗ್ರಹದಿಂದ ನಿಮ್ಮ ಮನಸ್ಸು ವಿಶೇಷವಾಗಿ ಶಾಂತವಾಗುತ್ತೆ. ಇದು ಮೊದಲನೇ ಒಂದು ಶುಭ ಸಂಗತಿಗಳಾಗಿದ್ದರೆ, ಇನ್ನು 2ನೇ ಒಂದು ವಿಚಾರಕ್ಕೆ ಬಂದರೆ, ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಕ್ರಿಯಾತ್ಮಕತೆ ಅನ್ನೋದು ನಿಮಗೆ ಜಾಸ್ತಿ ಆಗುತ್ತೆ ಈ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಇದರಿಂದ ಯಾವುದಾದ್ರು ಒಂದು ಹೊಸ ಒಂದು ಯೋಜನೆ ಆರಂಭಿಸುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾಗಿ ನೀವು ನಿರೀಕ್ಷಿಸಿದ ಒಂದು ಗೌರವ ಅನ್ನೋದು ನಿಮಗೆ ಸಿಗುತ್ತೆ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ನನಗೆ ರೆಸ್ಪೆಕ್ಟ್ ಬೇಕು ಅಂತ, ಆ ಒಂದು ರೆಸ್ಪೆಕ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಮುಂದಿನದಾಗಿ ನೀವು ಕಲಿತಂತಹ ಹಳೆಯ ಪಾಠಗಳು ನಿಮ್ಮ ಜೀವನದಲ್ಲಿ ಒಂದು ದಿಕ್ಕನ್ನು ಬದಲಾಯಿಸುತ್ತೆ. ಅಂದರೆ ನೀವು ಯಾವಾಗಲೂ ಒಂದು ಕಲ್ತಿರುವಂಥ ಕೆಲವೊಂದು ವಿದ್ಯೆಗಳು ನಿಮಗೆ ಈಗೀಗ ಅದಕ್ಕೆ ಸಿಕ್ಕಬೇಕಾದಂಥ ಒಂದು ಫಲಗಳಾಗಲಿ, ಅಥವಾ ಅದರಿಂದ ನಿಮಗೆ ಏನೋ ಒಂದು ಪಾಸಿಟಿವ್ ಆಗಿ ಹೆಲ್ಪ್ ಆಗೋದಾಗಲಿ, ಇದೆಲ್ಲವೂ ಕೂಡ ಆಗುತ್ತೆ ಈ ಒಂದು ತಿಂಗಳು ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನಿಮಗೆ ವಿಶೇಷವಾಗಿ ಮಾನಸಿಕವಾಗಿ ಆಧಾರವಾಗುವಂತಹ ಒಂದು ವ್ಯಕ್ತಿಯ ಒಂದು ಆಗಮನ ಕೂಡ ಈ ಒಂದು ತಿಂಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿಶೇಷವಾಗಿ ಈ ಒಂದು ತಿಂಗಳು ನೀವು ವಿಶೇಷವಾಗಿ ಹನುಮಂತ ಹಾಗೂ ಗುರುವಿನ ದರ್ಶನ ಮಾಡೋದ್ರಿಂದ ನಿಮ್ಮ ಅದೃಷ್ಟ ಇನ್ನಷ್ಟು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ಸ್ಟೂಡೆಂಟ್ಸ್ಗೆ ಈ ಒಂದು ತಿಂಗಳು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತಮ್ಮ ಒಂದು ಬುದ್ಧಿಶಕ್ತಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈ ಒಂದು ತಿಂಗಳು. ಅಂದರೆ ಗ್ರಾಸ್ಪಿಂಗ್ ಪವರ್ ತುಂಬ ಜಾಸ್ತಿ ಇರುತ್ತೆ. ಹಾಗೂ ವಿಶೇಷವಾಗಿ ನಿಮಗೆ ಏನಾದರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಾ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ನಿಮಗೆ ಒಳ್ಳೆಯ ಒಂದು ಅಂಕ ಅನ್ನೋದು ನಿಮಗೆ ಬರುತ್ತೆ ಅಂತ ಹೇಳ್ಬೋದು.
ಇನ್ನು ವಿಶೇಷವಾಗಿ ಈ ಒಂದು ತಿಂಗಳು ನಿಮಗೆ ನಿಮ್ಮ ಒಂದು ಪೋಷಕರು ಅಥವಾ ಹಿರಿಯರ ಒಂದು ಆಶೀರ್ವಾದದಿಂದ ನಿಮ್ಮ ಒಂದು ಕೆಲಸಗಳು ಅನ್ನೋದು ತುಂಬ ಚೆನ್ನಾಗಿ ಮುಂದೆ ಸಾಗುತ್ತೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಈ ಒಂದು ತಿಂಗಳು ನೀವು ನಿಮ್ಮ ಮನಸ್ಸಿನ ಮಾತನ್ನು ನೀವು ಹೆಚ್ಚಾಗಿ ಕೇಳಬೇಕಾಗತ್ತೆ. ಅಂದರೆ ತುಂಬ ಪ್ರಾಕ್ಟಿಕಲ್ ಆಗೋಕ್ಕೆ ಹೋಗಬೇಡಿ. ಏನು ಮನಸ್ಸಿಗೆ ಅನಿಸೋ ಅದನ್ನು ಮಾಡೋಕ್ಕೆ ಹೋಗಿ. ಇದರಿಂದ ನಿಮಗೆ ಸಾಕಷ್ಟು ಯಶಸ್ಸು ಸಿಗುವಂತಹ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ತಿಂಗಳು ಇದನ್ನು ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಇನ್ನು 5 ಎಚ್ಚರಿಕೆಗಳು ಯಾವುದಂತ ಹೇಳಿದ್ರೆ, ಮೊದಲನೇದಾಗಿ ಕಡೆಯ ವಾರದಲ್ಲಿ ನಿಮಗೆ ಈ ಒಂದು ತಿಂಗಳ ಒಂದು ಕಡೆಯ ವಾರದಲ್ಲಿ ಕೋರ್ಟ್ ಅಥವಾ ಏನೋ ಒಂದು ಕೇಸ್ ವಿಚಾರವಾಗಿ ನೀವು ಕೋರ್ಟನ್ನು ಅಲಿಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ನಿಮ್ಮ ಒಂದು ಫ್ಯಾಮಿಲಿಯ ಒಂದು ಸದಸ್ಯರೊಂದಿಗೆ ಸ್ವಲ್ಪ ತೊಂದರೆಗಳು ಅಥವಾ ಸ್ವಲ್ಪ ಕಿರಿಕಿರಿ ಅನ್ನೋದು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅತಿಯಾಗಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅತಿಯಾಗಿ ಎಮೋಷ್ನಲ್ ಆಗೋಕ್ಕೆ ಹೋಗ್ತೀರಾ ಅಥವಾ ಅತಿಯಾಗಿ ನೀವು ಸ್ವಲ್ಪ ಎಮೋಷನ್ಸ್ ಅನ್ನೋದು ನಿಮಗೆ ಆಚೆ ಬರುತ್ತೆ. ಇದರಿಂದ ನಿಮಗೆ ಎಮೋಷ್ನಲ್ ನೀವೇನಕ್ಕೆ ಯಾವಾಗ ಥಿಂಕ್ ಮಾಡ್ತೀರಾ ಆವಾಗ ನಿಮಗೆ ಸ್ವಲ್ಪ ತೊಂದರೆಗಳನ್ನು ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ಕೊಡ್ಬೋದು ಅಂತಲೇ ಹೇಳ್ಬೋದು. ಇನ್ನು 4ನೇದಾಗಿ ವಿಶೇಷವಾಗಿ ನಿಮಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಏನಾದರೂ ಸ್ವಲ್ಪ ಎದೆನೋ ಬಂತು ಅಂದ ತಕ್ಷಣ ಹೋಗಿ ಡೈರೆಕ್ಟಾಗಿ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ. ಏನಾದರೂ ತೊಂದರೆ ಇದೆಯಾ ಏನು ಅಂತ ತೋರಿಸ್ಕೊಂಬಿಡಿ. ಯಾಕೆಂದರೆ ಇದರಿಂದ ತೊಂದರೆಗಳಾಗುವಂಥ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಇನ್ನು ಕೊನೆಯದಾಗಿ ಸ್ನೇಹಿತರೊಂದಿಗೆ ಒಂದು ಚಿಕ್ಕ ಪುಟ್ಟ ಒಂದು ಜಗಳಗಳು ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದರ ಬಗ್ಗೆ ಕೂಡ ನೀವು ಸ್ವಲ್ಪ ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಇನ್ನು ಕೊನೆಯದಾಗಿ ನೀವು ನಂಬರ್ 3ರಲ್ಲಿ ಇರುವಂತಹ ಒಂದು ಆಮೆಯ ಉಂಗುರವನ್ನು ನೀವು ಆಯ್ಕೆ ಮಾಡಿದ್ರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮಗೆ ಇರುವಂತಹ 10 ಶುಭ ಸಂಗತಿಗಳು ಯಾವುದು ಅಂತ ಹೇಳಿದ್ರೆ, ಶ್ರೀಮಂತಿಕೆಗೆ ದಾರಿ ತೆರೆದುಕೊಳ್ಳಬಹುದು. ಅಂದರೆ ನಿಮಗೆ ಒಂದು ಡ್ರೀಮ್ ಇರುತ್ತೆ, ಒಂದು ಶ್ರೀಮಂತರಾಗಬೇಕು ಅಂತ. ಅದಕ್ಕೆ ಏನು ದಾರಿಗಳು ಬೇಕು ಅದು ನಿಮಗೆ ಓಪನ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಯಾವುದೋ ಒಂದು ದಾರಿ ನಿಮಗೆ ಸಿಗ್ಬೋದು. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅದನ್ನು ಫಾಲೋ ಮಾಡಿದ್ರೆ, ಅದನ್ನು ಕರೆಕ್ಟಾಗಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಯಾವುದೋ ಒಂದು ಸಾಮಾಜಿಕ ಮಾಧ್ಯಮ ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಹೆಸರು ಬೆಳಗುವಂತಹ ಸಾಧ್ಯತೆಗಳು ಈ ಒಂದು ಕೆಲವೊಂದು ದಿನಗಳಲ್ಲಿ, ಅಂದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಆಗುವಂತಹ ಸಾಧ್ಯತೆಗಳು ಇರ್ಬೋದು. ಪ್ರೇಮ ಸಂಬಂಧದಲ್ಲಿ ಹೊಸ ಚೈತನ್ಯ ಅನ್ನೋದು ಇರುತ್ತೆ. ಅಂದರೆ ಯಾವುದೋ ಒಂದು ಸ್ಪಾರ್ಕ್ ಅನ್ನೋದು ಮತ್ತೆ ಬರ್ಬೋದು, ಅಥವಾ ಸ್ವಲ್ಪ ಬೋರಿಂಗ್ ಅಂತ ಇದ್ದಿದ್ದು ಮತ್ತು ಒಳ್ಳೆಯ ಒಂದು ವೈಬ್ಸ್ ಅನ್ನೋದು ನಿಮ್ಮ ಒಂದು ಲವ್ ಲೈಫಲ್ಲಿ ಬರಬಹುದು ಈ ಒಂದು ತಿಂಗಳು. ಭವಿಷ್ಯದ ಕನಸುಗಳಿಗಾಗಿ ನಿಮಗೆ ಗುರಿ ಸ್ಪಷ್ಟವಾಗುತ್ತೆ. ಅಂದರೆ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾವ ವಿಚಾರದಲ್ಲಿ ನಿಮಗೆ ಗುರಿ ಅನ್ನೋದ್ರ ಬಗ್ಗೆ ಆ ಒಂದು ಸ್ಪಷ್ಟತೆ ಅನ್ನೋದು ನಿಮಗೆ ಬೇಕಾಗಿತ್ತೋ ಆ ಒಂದು ಸ್ಪಷ್ಟತೆ ಅನ್ನೋದು ನಿಮಗೆ ಸಿಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಒಂದು ತಿಂಗಳು. ಈ ಒಂದು ವಿಶೇಷವಾಗಿ ಫ್ಯಾಮಿಲಿ ಇರೋರಿಗೆ ವಿಶೇಷವಾಗಿ ಹೊಸ ಸದಸ್ಯರ ಒಂದು ಆಗಮನ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಈ ಒಂದು ವಿಷಯದಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಅನ್ನೋದು ಸಿಗಬಹುದು. ತಂತ್ರಜ್ಞಾನ ಅಥವಾ ಅಂದರೆ IT ಟೆಕ್ನಾಲಜಿ ಇಂಥ ಒಂದು ಕೆಲಸಗಳಲ್ಲಿ ಇರುವಂತಹ ಒಂದು ವ್ಯಕ್ತಿಗಳಿಗೆ ವಿಶೇಷವಾದಂತಹ ಒಂದು ಲಾಭಗಳು ಅನ್ನೋದು ಸಿಗುತ್ತೆ. ನಿಮಗೆ ಪ್ರಮೋಷನ್ಸ್ಗಳು ಅಥವಾ ಒಳ್ಳೆಯ ಒಂದು ಏನಂತಾರೆ ಮನ್ನಣೆ ಅನ್ನೋದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇವೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಈ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ವ್ಯಕ್ತಿಗಳು, ಋಣಾತ್ಮಕ ವ್ಯಕ್ತಿಗಳು ನಿಮ್ಮ ಜೀವನದಿಂದ ದೂರವಾಗುವಂತಹ ಸಾಧ್ಯತೆಗಳು ಇರುತ್ತೆ. ಅಂದರೆ ನಿಮಗೆ ಬೇಡದೇ ಇರುವಂಥ ನಿಮ್ಮ ಜೀವನಕ್ಕೆ ಕೆಡುಕನ್ನು ಉಂಟು ಮಾಡುವಂತಹ ಮುಂದೆ ಕೆಣಕನ್ನು ಉಂಟು ಮಾಡಬಹುದಾದಂತಹ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಜೀವನದಿಂದ ದೂರವಾಗುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳು ಹೆಚ್ಚಾಗಿರುತ್ತೆ. ಮನಸ್ಸು ಬಹುಮಾನ ಗೆಲ್ಲುವಂತಹ ಕೆಲಸಗಳತ್ತ ಆಕರ್ಷಿತವಾಗುತ್ತದೆ. ಅಂದರೆ ನಿಮ್ಮ ಮನಸ್ಸು ಏನಪ್ಪ ಅಂತ ಹೇಳಿದ್ರೆ, ಏನೋ ಒಂದು ರಿವಾರ್ಡ್ ಬೇಕಾಗಿರುವಂತಹ ಒಂದು ಕೆಲಸ, ಅದನ್ನೇ ಮಾಡಬೇಕು ನಾನು ಅನ್ನೋದ್ರ ಮೇಲೆ ಫೋಕಸ್ ಮಾಡುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಇದು ಕೂಡ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ತಿಂಗಳು ನೀವೇನು ಕಲಿತೀರ, ಯಾವ ವಿಷಯವನ್ನು ನೀವು ಎಕ್ಸ್ಪ್ಲೋರ್ ಮಾಡಿಕೊಂಡು ಕಲಿತ್ಕೊಂಡು ಎಕ್ಸ್ಪರ್ಟ್ ಆಗ್ತೀರಾ, ಅದು ನಿಮ್ಮ ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ಅದರಿಂದ ಹಣ ಸಿಗೋದಾಗಲಿ ಅಥವಾ ಅದರಿಂದ ನಿಮಗೆ ಒಳ್ಳೆಯದಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಏನಾದರೂ ಒಂದು ಹೊಸ ಸ್ಕಿಲ್ಸನ್ನು ನೀವು ಈ ಒಂದು ತಿಂಗಳು ಕಲಿತ್ಕೊಂಡ್ರೆ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು.
ಇನ್ನು ದೇವರ ಅನುಗ್ರಹದಿಂದ ನಿಮಗೆ ಯಾವುದಾದ್ರು ಒಂದು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಆದಷ್ಟು ಇಂಥ ಆಪರ್ಚುನಿಟಿ ಸಿಕ್ತು ಅಂತ ಹೇಳಿದ್ರೆ ಮಿಸ್ ಮಾಡ್ದೇ ನೀವು ಹೋಗಿ ಬನ್ನಿ. ಇನ್ನು 5 ಎಚ್ಚರಿಕೆಗಳು ನಿಮಗೆ ಯಾವುದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ನೀವು ಸ್ವಲ್ಪ ದೂರದ ಪ್ರಯಾಣ, ನಾನು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದೆ, ಬಟ್ ಆದಷ್ಟು ನೀವು ಹತ್ತಿರ ಇರುವಂಥ ಒಂದು ದೇವಸ್ಥಾನಗಳಿಗೆ ಹೋಗಿ, ತುಂಬ ದೂರ ಇರೋ ಕಡೆ ಹೋಗಬೇಡಿ. ಅಥವಾ ಹೋದರೂ ಕೂಡ ನೀವೇ ಗಾಡಿ ಓಡಿಸ್ಕೊಂಡು ಹೋಗಬೇಡಿ. ಇದರಿಂದ ತೊಂದರೆಗಳಾಗುವಂಥ ಸಾಧ್ಯತೆಗಳು ಈ ಒಂದು ತಿಂಗಳು ಇದೆ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಅನಿರೀಕ್ಷಿತ ವೆಚ್ಚಗಳು ಅನ್ನೋದು ನಿಮಗೆ ಈ ತಿಂಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ನಿಮ್ಮ ಖರ್ಚುಗಳ ಬಗ್ಗೆ ನೀವು ಗಮನವಿಟ್ಕೊಬೇಕಾಗತ್ತೆ ನೀವು ಈ ಒಂದು ತಿಂಗಳು. ಇನ್ನು ಮುಂದಿನದಾಗಿ, ನೀವು ನಿಮ್ಮ ಒಂದು ಮಾತುಗಳಿಂದ ನೀವು ಇನ್ನೊಬ್ಬರಿಗೆ ಹರ್ಟ್ ಮಾಡೋದಾಗಲಿ ಅಥವಾ ನಿಮ್ಮ ಮಾತುಗಳಿಂದ ಇನ್ನೊಬ್ಬರಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಒಂದು ತಿಂಗಳು. ಸ್ವಲ್ಪ ನಿಮ್ಮ ಒಂದು ಮಾತಿನ ಮೇಲೆ ಗಮನ ಇರಲಿ, ಅಥವಾ ನೀವೇನು ಮಾತಾಡ್ತಿದ್ದೀರ ಅನ್ನೋದು ನಿಮಗೆ ಕ್ಲಾರಿಟಿ ಇದ್ದರೆ ಮಾತ್ರ ಮಾತಾಡಿ, ಇಲ್ಲಾಂದರೆ ಮಾತಾಡೋಕ್ಕೆ ಹೋಗಬೇಡಿ. ಇದರಿಂದ ತೊಂದರೆಗಳಾಗುತ್ತೆ ಈ ಒಂದು ತಿಂಗಳು. ಇನ್ನು ಮುಂದಿನದಾಗಿ, ಸೋಷಲ್ ಮೀಡಿಯಾದಿಂದ ಅತಿಯಾಗಿ ನೀವು ಇನ್ಸ್ಪೈರ್ ಆಗಬೇಡಿ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಸೋಷಲ್ ಮೀಡಿಯಾದಲ್ಲಿ ಎಲ್ಲ ನೋಡೋದೆಲ್ಲ ರಿಯಾಲಿಟಿ ಅಲ್ಲ. ಆದ್ದರಿಂದ ಇದರಿಂದ ತುಂಬ ಇನ್ಸ್ಪೈರ್ ಆಗೋಕ್ಕೆ ಹೋಗಬೇಡಿ. ಇನ್ನು ಈ ಒಂದು ತಿಂಗಳು ನಿಮಗೆ ನನ್ನದು ಒಂದು ಅಹಂ ಅನ್ನೋದು ಜಾಸ್ತಿ ಬರ್ಬೋದು. ಅದನ್ನು ಕೂಡ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಇದರಿಂದ ಕೂಡ ನಿಮಗೆ ತುಂಬ ತೊಂದರೆಗಳಾಗಬಹುದು. ಹಾಗಾಗಿ ಆದಷ್ಟು ಈ ಒಂದು ಅಹಂ ಅನ್ನೋದನ್ನ ನೀವು ಈ ಒಂದು ತಿಂಗಳು ಕಂಟ್ರೋಲ್ ಮಾಡಬೇಕಾಗತ್ತೆ. ಇನ್ನು ಸಾಕಷ್ಟು ಮಾಹಿತಿಗಳು ಈ ಒಂದು 3 ಉಂಗುರಗಳ ಬಗ್ಗೆ ಅಥವಾ ಆಗಸ್ಟ್ ತಿಂಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಈಗಾಗಲೇ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ಉಂಗುರವನ್ನು ನೀವು ಸೆಲೆಕ್ಟ್ ಮಾಡಿದ್ರಿ, ಹಾಗೆ ನೀವು ನಾನು ಮುಂಚೆನೇ ಹೇಳಿದಾಗೆ ನಿಮಗೆ ಇಷ್ಟ ಇರುವಂತಹ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.